ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್, ಎಲ್ಲರೂ ಆರಾಮಿದ್ರು ಅಂತ ಅನ್ಕೊಳತ್ತೀನಿ. ಸೊ ಇವತ್ತಿನ ವಿಡಿಯೋ ಏನಂದ್ರೆ ಭಾಳ ಸ್ಪೆಷಲ್ ಐತಿ. ಬಿಕಾಸ್ ನಾನು ಇವತ್ತು ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕಿದ್ದೀನಿ. ಸೊ ಆ ರೆಸಿಪಿ ಬಂದು ಎಗ್ ಕರಿ ರೆಸಿಪಿ ಐತಿ. ಸೊ ಎಗ್ ಕರಿ ನಾವು ಯಾವ ಥರ ಮಾಡ್ತೀವಿ ಏನೋ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ. ಸೊ ಸ್ಕಿಪ್ ಮಾಡಲಿಲ್ಲಂಗೆ ಈ ವಿಡಿಯೋನ ಕೊನೆ ತನಕ ನೋಡ್ರಿ. ಸೊ ಬರ್ರಿ ವಿಡಿಯೋ ಶುರು ಮಾಡೋಣ. ಸೊ ಇವತ್ತ ಎಗ್ ಕರಿ ಮಾಡ್ಬೇಕಂತ ಅನ್ಕೊಂಡೇನಲ್ಲ. ಸೊ ಅದಕ್ಕಿಂತ ಮುಂಚೆ ಇವತ್ತ ಬೆಳಗಾಂಗೆ ಹೋಗಿದ್ರು. ಸೊ ಹಾಗಾಗಿ ಅಲ್ಲಿಂದ ಬೆಳಗಾಂ ಕುಂದ ಬಂದಾರ. ಇದು ಸ್ಪೆಷಲ್ ಅಲ್ಲ ಬೆಳಗಾಂದಾಗ್ರಿ. ಬೆಳಗಾಂ ಕುಂದ ಸ್ಪೆಷಲ್. ಇದು ಹೆಂಗಪ್ಪ ತೆಗಿಯೋದು? ಧಾರವಾಡದ ಪೇಡ ಹೆಂಗ ಬೆಳಗಾಂದ ಕುಂದ ಹಂಗೆ ಚೆನ್ನಾಗಿರ್ತೈತಿ ಇದು ಆ್ಯಕ್ಚುಲಿ. ಅನ್ಬಾಕ್ಸಿಂಗ್ ಮಾಡೋಂತ. ವಾವ್, ಎಷ್ಟು ಮಸ್ತ್ ಕಾಣಿಸತೈತಿ. ಟೇಸ್ಟು ಭಾರಿ ಇರ್ತೈತಿ ಇದು. ತಡಿ ಒಂದು ಸ್ಪೂನ್ ಟೇಸ್ಟ್ ಮಾಡಿ ನೋಡೋಣ ಅಂತೆ. ಆ್ಯಸ್ ಯೂಶುವಲ್ ಕುಂದ ಅಂದ್ರೆ ಟೇಸ್ಟಿ ಆಗಿ ಹೇಳ್ತೈತಲ್ರಿ. ಮಸ್ತ್ ಐತಿ. ಹೆಂಗೈತ್ರಿ? ಸೂಪರ್ ಡೂಪರ್ ಫೈನ್ ಫಸ್ಟ್ ಕ್ಲಾಸ್ ಮಾರ್ವಲೆಸ್ ಟೇಸ್ಟಿ ಯಮ್ಮಿ. ಯಮ್ಮಿನ 140 ಅಂತ 250 ಗ್ರಾಮಿಗೆ. ಹೌದಾ? ಭಾಳ ಕಾಸ್ಟ್ಲಿ ಇರ್ತೈತೆ ಅದು. ಅದ್ರ 560 ಅಂತ ಒಂದು ಕೆಜಿಗೆ. ಟೇಸ್ಟ್ ಮಸ್ತ್ ಇರ್ತೈತೆ. ಬಟ್ ಆಲ್ಮೋಸ್ಟ್ ಇದ್ರ ಬರ್ತಾರೆ ತಗೊಂಬಂದು 2 ಡೇಸ್ ಒಳಗೆ ಖಾಲಿ ಮಾಡ್ಬೇಕಂತ. ನಾವು 2 ಅವರ್ಸ್ ಒಳಗೆ ಖಾಲಿ ಮಾಡ್ತೀವಿ. ಇಷ್ಟ ಕೊಂಡತೀನಿ ನಾನು. ನೋಟು ಅಪ್ಪ ಯಾರು ಎಷ್ಟು ತಿಂತಾರ? ನೀವು ವಾಸನೆ ನೋಡಿಲ್ಲ. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ರೆಸಿಪಿ. ಓಕೆ ಬರ್ರಿ ಶೂಟ್ ಮಾಡ್ಬಾ. ಸಾಕು ಸಾಕು. ಮುಗಿಸ್ಬಿಡು ಕಾರ್ತಿಕ್ ಬರ್ದು ಕೊಡ್ತೀನಿ. ಸೊ ಇವಾಗ ಕುಂದ ತಿಂದಿದ್ದಾತ. ನೆಕ್ಸ್ಟ್ ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಎಗ್ ಕರಿ ರೆಸಿಪಿಗೆ ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡೇನಿ ಅಂತ ತೋರಿಸ್ತೀನಿ ಬರ್ರಿ. ಇಲ್ಲೇ ಕೊಬ್ಬರಿ ತಗೊಂಡೇನ್ರಿ, ಕಟ್ ಮಾಡಿ ಇಟ್ಕೊಂಡೇನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದಾದ್ಮೇಲೆ ಎಗ್ ಮಸಾಲ. ಸೊ ಈ ಕಡೆ ಒಂದು ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದೇ ಒಂದು ಏಲಕ್ಕಿ ತಗೊಂಡೇನಿ. ಆಮೇಲೆ ಏಲಕ್ಕಿ ಅಂದ್ರೆ ಎಲ್ಲೈತಂತ ನಾವು ಅಂಗಡಿಗೆ ಹೋಗಿದ್ ನಾವು ಸಿಗ್ಲಿಲ್ಲ. ಇಲ್ಲ ನಡೀತೈತಿ. ಅಂಗಡಿಗೆ ಹೋಗಿದ್ ಹುಡ್ಕ್ಯಾಣ ಅಂತ ಏಲಕ್ಕಿ ಎಲ್ಲ ಅಂತ ಉಳ್ಳಾಗಡ್ಡಿ ತೋರ್ಸೋಗಿದ್ದ ನಾನು. ಅಂಗಡಿಗೆ ಹೋಗಿದ್ ನಾವು ಸಿಗ್ಲಿಲ್ಲ. ನೋಡ್ರಲ್ಲ ಏಲಕ್ಕಿ ಒಂದೈತಿ. ಆಮೇಲೆ ಉಳ್ಳಾಗಡ್ಡಿ ತಗೊಂಡೇನಿ, ಆಮೇಲೆ ಟೊಮ್ಯಾಟೊ ತಗೊಂಡೇನಿ. ಸೊ ಇವಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಸೊ ನೆಕ್ಸ್ಟ್ ಇನ್ನು ಏನ್ ಮಾಡಕ್ಕಿದೀವಿ? ಏನ್ ಮಾಡಕ್ಕಿದೀನಿ? ಎಗ್ ಕರಿ ಮಸಾಲ. ಮತ್ತೆ ಎಗ್ ಅಲ್ಲದ ಎಗ್ ಅದಾವು. ಅವನ್ನ ಇಲ್ಲೇ ಬಾಯ್ಲ್ ಮಾಡೀನಿ ಇವಾಗ ಆಲ್ರೆಡಿ. ಬಟ್ ಅದು ಇನ್ನ ಸಿಪ್ಪಿ ತೆಗ್ದಿಲ್ಲ. ಬಾಯ್ಲ್ ಮಾಡಿದ? ಬಾಯ್ಲ್ ಮಾಡೀನಿ. ಯಾವ ಮಾಡಿದು? ಆಗ್ಲೇ. ಬಟ್ ಇನ್ನ ಇದ್ರದ್ದು ಸಿಪ್ಪಿ ತೆಗ್ದಿಲ್ಲ. ಸಿಪ್ಪಿ ಎಲ್ಲ ಸುಲ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಕಟ್ ಮಾಡ್ಕೋಬೇಕು. ಸೊ ಇವಾಗ ಇದನ್ನ ಇಲ್ಲಿಗೆ ಬಿಡೋಣ ಅಂತ. ಫಸ್ಟ್ ಕಟ್ ಮಾಡ್ಕೊಳ್ಳೋಣ, ಆಮೇಲೆ ಮಾಡ್ಕೊಳ್ಳೋಣ ಅಂತ. ಮಸಾಲ ಎಲ್ಲ ಹಾಕೊಂಡ್ಬಂದ್ರೆ ಅದಾದ್ಮೇಲೆ ಕಟ್ ಮಾಡ್ಕೋಬೇಕು. ಸೊ ಇವಾಗ ಸ್ಪೈಸಸ್ ಎಲ್ಲಾನು ನಾರ್ಮಲ್ ಉಪ್ಪು ಖಾರ. ಸೊ ಇದ ಎಲ್ಲಾನು ಜೀರಿಗೆ ಸಾಸಿವೆ ಅಷ್ಟೇ ಸ್ಕಿಪ್ ಮಾಡೋದಿಲ್ಲ, ಮತ್ತೇನಿಲ್ಲ. ಸೊ ಇವಾಗ ಫಸ್ಟ್ ನಾನು ಗ್ಯಾಸ್ ಹಚ್ತೀನಿ, ಆಮೇಲೆ ಬಾಳ್ಗಿ ಇಡ್ತೀನಿ. ಆಮೇಲೆ ಇವಾಗ ಹುರ್ಕೋಬೇಕು. ಸೊ ಅದಕ್ಕೆ ಈ ಟೊಮ್ಯಾಟೊನ ಮತ್ತು ಉಳ್ಳಾಗಡ್ಡಿನ ಹುರ್ಕೊತೇನಿ. ಸೊ ಇವಾಗ ಟೊಮ್ಯಾಟೊ ಹುರ್ಕೊಳಕ್ಕೆ ಹಾಕ್ತೀನಿ. ಉಳ್ಳಾಗಡ್ಡಿ ಹಾಕಿ ಟೊಮ್ಯಾಟೊ ಅಂತ ಹಂಗೆ ಏಲಕ್ಕಿನ ಹಾಕಿ ಟೊಮ್ಯಾಟೊನು ಹಾಕಿದ್ವಿ. ಇವಾಗ ಉಳ್ಳಾಗಡ್ಡಿ ಟೊಮ್ಯಾಟೊ ಹಾಕೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ಇವಾಗ ಇದನ್ನ ಹುರ್ಕೋಬೇಕು. ಆ್ಯಕ್ಚುಲಿ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಬೇಕಿತ್ತು. ನನ್ನ ಪೇಸ್ಟ್ ತರಿಸ್ಬಿಟ್ಟೀನಿ. ಸೊ ಹಾಗಾಗಿ ಜಸ್ಟ್ ಆ ಪೇಸ್ಟ್ ಹಾಕ್ಬಿಟ್ಟೇನಿ. ಸೊ ಇಲ್ಲಿ ಜೀರಿಗೆ ಹಾಕ್ತೀನಿ. ಆಗಲೇ ಸ್ವಲ್ಪ ಹಾಕಿದ್ದೆ. ಸೊ ಇವಾಗ ಒಂದು ಸ್ವಲ್ಪ ಹಾಕ್ತೀನಿ. ಜೀರಿಗೆ ಏನು ಬಿಡ್ರಿ ಎಷ್ಟು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ಬೇಕು. ಅದು ಸಂಬಂಧ ಜೀರಿಗೆ ಟೇಸ್ಟು ಮತ್ತು ಏಲಕ್ಕಿ ಟೇಸ್ಟ್ ಮೇನ್ ಇದೆ ಇವಾಗ. ಸೊ ಮತ್ತು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಹಾಕ್ತೀನಿ. ಉಪ್ಪೇನು ಹಾಕಲ್ಲ, ಜಸ್ಟ್ ಖಾರದ ಪುಡಿ
ಹೇಳ್ತೀನಿ ಇವಾಗ ಬಂದಾಗನ್ನು. ಸೊ ಇವಾಗ ಇಷ್ಟು ಬೇಯಿಸ್ಕೊಂಡಿರ್ತಾರೆ ನೋಡಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ. ಇದು ಆ್ಯಕ್ಚುಲಿ ಭಾಳ ಖಾರ ಐತಿ, ಸ್ಟ್ರಾಂಗ್ ಐತಿ. ಅದ್ರ ಸಂಬಂಧ ಸ್ವಲ್ಪ ಆದರೆ ಸಾಕು, ಇಲ್ಲಾಂದ್ರೆ ಮತ್ತೆ ತುಂಬ ಖಾರ ಹಾಕಿದ್ರೆ ತಿನ್ನೋಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಹಾಕ್ತೀನಿ. ಇದ್ರ ಜೊತೆಗೆ ಕರಿ ಮಸಾಲ ಹಾಕತ್ತೇನೆ ನಾನು. ಯಾವುದು ಇದಂತ ಏನಿಲ್ಲ, ಅದು ಕರಿ ಮಸಾಲೆ ಯಾವುದು ಸಿಗ್ತದೆ ಮಸಾಲ ಅಂತ ಹೆಸರು ಇರ್ಬೇಕು ನೋಡ್ರಿ. ಅದನ್ನ ಹಾಕ್ತೀನಿ ನೋಡಿರಿ ನಾನು. ಸೊ ಇದನ್ನು ಇವಾಗ ಮತ್ತೆ ಮಿಕ್ಸ್ ಮಾಡ್ತೀನಿ. ನಡೀತೈತಿ ರೀ. ನೀನ ಶೆಫ್, ನಾನು ನೀವ ಮತ್ತೆ ನಾನು ಹೆಂಗೆ ಹಾಕ್ತೀನಿ ಹಂಗೆ ಓನ್ಲಿ ವಿಡಿಯೋ ಯಾವಾಗ ಹಾಕ್ತೀನಿ ಅವಾಗ ಕರೆಕ್ಟ್ ಇದೆ. ಬಟ್ ಹೊಟ್ಟೆ ಆರಾಮ್ ಹೋಗ್ಬೋದ. ಹಂಗಂದ್ರೆ ಮತ್ತೆ ನಾ ಮಾಡಿರೋಂಥ ರೆಸಿಪಿ ತಿನ್ನಂಗಿಲ್ಲ ಯಾರು. ಹಾಕೋದೈತಿ ಚೆನ್ನಾಗಿಲ್ಲ. ಇದು ಎಣ್ಣೆ ಒಳಗೆ ಬೇಕತ್ತಿಲ್ಲ. ಜನಕ್ಕೆ ರಾಂಗ್ನೆಸ್ ಇಸ್ಕೊಳ್ಬೇಡ. ಇದಿಷ್ಟ ಆಯ್ತು. ಇವಾಗ ನಾನು ಕೊಬ್ಬರಿ ಮಿಕ್ಸಿ ಮಾಡ್ಕೊಂಡ್ಬರ್ತೀನಿ. ಇದನ್ನ ಆಫ್ ಮಾಡ್ಬಿಡ್ತಾನೆ. ಮುಗಿತಾ ಇಷ್ಟ ಇದೆ. ಹಾಂ, ಅಷ್ಟು ಮುಗಿಸ್ಕೊಂಡು ಇಷ್ಟು ಮಿಕ್ಸಿ ಮಾಡ್ಕೊಳ್ಳೋದು, ಫುಲ್ ಫ್ರೈ ಮಾಡ್ಕೊಳ್ಳೋದು ಈಗ. ಸೊ ಇವಾಗ ನೆಕ್ಸ್ಟ್ ನಾನೇನು ಕೊಬ್ಬರಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ, ಸೊ ಅದನ್ನು ಈ ಜಾರಿಗೆ ಹಾಕೋತೀನಿ. ಸೊ ಫಸ್ಟಿಗೆ ಇದನ್ನು ಅಷ್ಟು ಪೇಸ್ಟ್ ಮಾಡ್ಕೊಂಡ್ಬರ್ತೀನಿ. ಅಷ್ಟೇ. ಈಗ ಕೊತ್ತಂಬರಿ ಹಾಕೊಂಡ್ಬರ್ತೀನಿ ತಡಿ ಸ್ವಲ್ಪ. ಹಾಕೊಂಡ್ಬಿಡ್ಬೇಕಿಲ್ಲ. ಹಾಂ, ಅದು ಕೊಬ್ಬರಿ ಲೇಟಾಗಿ ಸಣ್ಣ ಆಕತ್ತದ, ಜಲ್ದಿ ಸಣ್ಣ ಆಗಲ್ಲ. ಇದಂತರೂ ಒಂದಿಷ್ಟು ನಿಮಿಷದಾಗತ್ತೆ. ಸೊ ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಂಬರೋಣ ಅಂತ. ಒಂದ್ಸತಿ ಸಣ್ಣ ಮಾಡ್ಕೊಂಡೇನ್ರಿ. ಈಗ ಮತ್ತೆ ವಾಪಸ್ಸು ಸ್ವಲ್ಪ ನೀರು ಹಾಕಿ ಫುಲ್ ಪೇಸ್ಟ್ ಮಾಡ್ಕೊತೀನಿ. ಫುಲ್ ಸಣ್ಣ ಮಾಡ್ಕೊತೀನಿ. ಅದಕ್ಕೆ ಇಷ್ಟು ಸಾಕು ಪೇಸ್ಟ್. ಇನ್ನೂ ಸ್ವಲ್ಪ ಆಗ್ಬೇಕು ಮಾತಾಡಿ. ಈಗ ಆಗ್ಬೋದು ನೋಡಿ ಜಲ್ದಿ. ಹಿಂಗೆ ಫುಲ್ ಪೇಸ್ಟ್ ಆಗ್ಬೇಕು ನೋಡ್ರಿ. ಇದೆ ಈ ಥರ ಪೇಸ್ಟ್ ಹಾಕ್ಕೊಂತೀನಿ ಒಂದು ಪ್ಲೇಟಿಗೆ. ಸೊ ಲಾಸ್ಟಿಗೆ ಎರಡು ಮಿಕ್ಸ್ ಮಾಡೋದು ರೀ, ಬಟ್ ಈಗ ಬೇರೆ ಬೇರೆ ಹಾಕಿರ್ತೇನೆ. ಇದಾಯ್ತಾ. ನೆಕ್ಸ್ಟ್ ನಾನೇನಾಗಲಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ರಿ, ಸೊ ಇದನ್ನು ಟೊಮ್ಯಾಟೋದು ಇದನ್ನು ಹಾಕ್ತೇನೆ ಅದಕ್ಕೆ. ಇದು ಜಾರಿಗೆ ಬಿಸಿ ಐತಲ್ಲ, ನಡೀತೈತೆ ಜಲ್ದಿ ಸಣ್ಣಕ್ಕೈತೆ. ಬಿಸಿದ್ದು ಕೊಬ್ಬರಿ ಬಿಸಿ ಮಾಡಬೇಕಲ್ಲ. ಶೆಫ್ ನೀನು ನಾನು ದಿನ ನಿಮಗೆಲ್ಲ ಗೊತ್ತಾಗಲ್ಲದೆಲ್ಲ ಟೆಕ್ನಿಕ್. ನಮ್ಮಂಥವ್ರಿಗೆ ಅಷ್ಟು ಗೊತ್ತಾಗತ್ತೆ. ಈಗ ಇದನ್ನ ಮಿಕ್ಸಿ ಮಾಡ್ತೀನಿ. ಇದನ್ನು ಇವಾಗ ಪೇಸ್ಟ್ ಮಾಡ್ತೀನಿ. ಇದನ್ನು ಪೇಸ್ಟ್ ಮಾಡ್ಕೊಂಡೆ ನೋಡ್ರಿ. ಇವಾಗ ಈ ಥರ ಕಾಣಿಸತೈತಿ. ಹಾಂ, ಇದು ಇಷ್ಟ ಬಿಡೋಣ. ಭಾಳ ರೆಡ್ ಕಾಣಿಸಂಗಿಲ್ಲ, ಬಿಕಾಸ್ ಖಾರ ಭಾಳ ಇಲ್ಲದು, ಅಂದ್ರೆ ಕಲರ್ ಭಾಳ ಇಲ್ಲ, ಅದ್ರ ಸಂಬಂಧ. ಸೊ ಇವಾಗ ಇಲ್ಲಿ ಬಾಳ್ಗಿ ಇಟ್ಟೇನಿ. ಇವಾಗ ನೆಕ್ಸ್ಟ್ ಇದಕ್ಕೆ ಆಯಿಲ್ ಹಾಕೋಬೇಕು. ಇದ್ರಾಗ ಹೋಗ್ಕಂದಿದ್ವಿ. ಸೊ ಇವಾಗ ನೀರು ಹೋತಿ, ಈಗ ಜಸ್ಟ್ ಆಯಿಲ್ ಹಾಕಕತ್ತೇನೆ. ಸಾಕಲ್ಲ, ಇದಕ್ಕೊಂದು ಸ್ವಲ್ಪ ಆಯಿಲ್ ಆದ್ರೆ ಚಲೋ ನೋಡ್ರಿ. ತಡಿ ಒಂದು ನಿಮಿಷ. ಸೊ ಫ್ರೆಂಡ್ಸ್, ನೆಕ್ಸ್ಟು ಇವಾಗ ನಾನು ಎಣ್ಣೆ ಎಲ್ಲ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇವಾಗ ಜೀರಿಗೆ ಹಾಕೊತೀನಿ ಸ್ವಲ್ಪ. ಮತ್ತೆ ಹಾಕೊತೀನಿ. ಇದಿನ್ನೂ ಕಾದಿಲ್ಲ, ಅದಕ್ಕೇನು ರೆಸ್ಪಾನ್ಸ್ ಮಾಡಕತ್ತಿಲ್ಲ. ಜೀರಿಗೆ ಅಂದ್ರೆ ಮಜಾ ಅದು. ಚಟ್ಪಟ್ ಅನ್ಬೇಕು. ಜೀರಿಗೆ ಚಟ್ಪಟ್ ಅನ್ನಂಗಿಲ್ಲ. ಸಾಸಿವೆ ಅಂತವನ ಹಾಕೋತವನು. ಸಾಸಿವೆ ಹಾಕ್ಬಾರ್ದು. ಏನು ಮಾಡ, ನೀನೇ ಶೆಫ್, ನಾನು ಹೆಂಗೆ ಇರ್ತೀನಿ ಹಂಗೆ ಮಾಡ್ರಿ. ಸೊ ಇಲ್ಲೇ ಪೇಸ್ಟ್ ಏನೈತಲ್ರಿ,
ಇದನ್ನ ಈ ಎಣ್ಣೆಗೆ ಹಾಕ್ತೀನಿ. ಎಣ್ಣೆ ಭಾಳ ಬರೋದಿಲ್ಲ ಎಣ್ಣೆ ಭಾಳ ಆತ್ನ ಇಲ್ಲಿ ಮುಂದಿನ ಹೇಳ್ದಾರೆ ಶೆಫ್ ಜಾಸ್ತಿ ಇದ್ರೆ ಚಲೋ ಆಗ್ತದೆ ಕರೆಕ್ಟ್ ಇಲ್ಲಿ ಬಿಡ ಏನಾಗಲ್ಲ ಹಾಕು ಅಲ್ಲಿ ಆಯಿಲ್ ಇದ್ರೆ ಚಲೋ ಅದು ಗ್ರೇವಿ ಈಗ ಒಂದು ಪಟ ಮಾಡ್ಕೊಂಡು ನಾರ್ಮಲಿ ಅಡುಗೆಗೆ ಅಂದ್ರೆ ಗೊತ್ತಾಗ್ತದೆ ಅದು ಬಟ್ ಇದ್ರೊಳಗೆ ಸ್ವಲ್ಪ ಜಾಸ್ತಿ ಆದರೆ ಸ್ವಲ್ಪ ಶೆಫಿ ಕನ್ಫ್ಯೂಸ್ ಆಗ್ತದೆ. ಸ್ವಲ್ಪ ಎಣ್ಣೆ ಕಮ್ಮಿ ಆಗ್ತದೆ ಇವಾಗ ಇಲ್ಲ ಎಣ್ಣೆ ಕಮ್ಮಿ ಆದರೆ ಅದು ಕರೆಕ್ಟ್ ಆಗೋದಿಲ್ಲ. ಅದು ಮೀಡಿಯಮ್ ಇರಬೇಕು. ಇವಾಗ ಈಗ ಬಾಯಾಗಿದ್ದಿದ್ದು ಮುಚ್ಚಳದಾಗಿದ್ದಿದ್ದು ಒಂದು ಸ್ವಲ್ಪ ಇರ್ತೈತೆ. ಇದನ್ನೇ ವೇಸ್ಟ್ ಮಾಡ್ಬೇಕು ಹೌದಿಲ್ಲ? ಬೇಕಲ್ಲ ಅದು ಯಾರು ಮಸ್ತ್ ಮಾಡ್ತಿದ್ದೆ. ಇದು ಇಷ್ಟ ಆಗತ್ತಾ ನಿಮಗೆ? ಥ್ಯಾಂಕ್ ಯು ವೆರಿ ಮಚ್. ಇದೊಂದು ಸ್ವಲ್ಪ ಹಾಕಿದ್ವಲ್ಲ ಇವಾಗ ನೆಕ್ಸ್ಟ್ ಇದಕ್ಕೆ ನಾನೇನು ಕೊಬ್ಬರಿ ಪೇಸ್ಟ್ ಮಾಡಿದ್ನಲ್ಲ ಸೊ ಅದನ್ನ ಹಾಕೊಂಡ್ಬಿಡೋಣ. ಇಷ್ಟ ಆಯ್ತು. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಸೊ ಇಷ್ಟು ಉಪ್ಪು ಹಾಕ್ತೀನಿ. ಸ್ವಲ್ಪ ಹಾಕ್ತೀನಿ. ಸಿಡಿಯಾಕತ್ತ ಇದು ಸ್ವಲ್ಪ ಸಣ್ಣ ಇದೆ. ಸ್ವಲ್ಪ ಉಪ್ಪು ಹಾಕಿದ್ದಾಯ್ತು. ನೆಕ್ಸ್ಟ್ ಇದೇನೇನಾಯ್ತು ನೋಡ್ರಿ, ಇದ್ರೊಳಗೆ ಒಂದು ಸ್ವಲ್ಪ ಪೇಸ್ಟ್ ಉಳ್ದೈತಿ, ಇದ್ರೊಳಗೆ ಒಂದು ಸ್ವಲ್ಪ ಉಳಿದು, ಇದ್ರೊಳಗೆ ಏನೇನೈತಿ ಎಲ್ಲಕ್ಕೂ ನೀರು ಹಾಕಿ ಅದನ್ನ ಮತ್ತೆ ವಾಪಸ್ ಬಾಳ್ಗಿಗೆ ಹಾಕ್ತೀನಿ. ಹಂಗೈತೆ ಚಲೋ ಆಗತ್ತೆ. ನೀನು ನಾನು ನಿನಗೇನು ಗೊತ್ತಾಗಿತ್ರಿ? ನನಗೆ ಗೊತ್ತಾಗಿತ್ತಲ್ಲ. ಇವಾಗ ಇಷ್ಟು ನೀರು ಹಾಕೇನಿ. ಸೊ ನಿಮ್ಗೆ ಎಷ್ಟು ತಿಕ್ ಬೇಕು ನೋಡ್ರಿ ಅಷ್ಟು ತಿಕ್ಕಾಗಿ ನೀವು ಇಟ್ಕೋಬಹುದು. ಸೊ ನಂಗೆ ಇಷ್ಟು ಸಾಕು ಅನ್ಸತ್ತಲ್ಲ ರೀ? ಸಾಕಲ್ಲ? ಇಷ್ಟ ಭಾಳ ನೀರಾದ್ರೂ ಟೇಸ್ಟ್ ಅನ್ಸಲ್ಲ ಅದು, ಅದಕ್ಕೆ ಇಷ್ಟ ಇರಲಿ. ಸ್ವಲ್ಪ ಗಟ್ಟಿ ಟೇಸ್ಟ್. ಇವಾಗ ಇಷ್ಟ ಆಯ್ತು ರೆಡಿ. ಇದನ್ನ ಬೆಳಗಾಕಿಡ್ತೀನಿ. ಸೊ ಇವಾಗ ಈ ಕಡೆ ಸೈಡ್ ಎಲ್ಲ ಕುದಿಯಾಕ ಇಟ್ಟೈತಿ. ಮಸಾಲೆ ಏನೆಲ್ಲ ಮಾಡಿನಲ್ಲ ಅದನ್ನ. ಸೊ ಈ ಸೈಡ್ ಎಗ್ ಕುದಿಯಾಕ ಇಟ್ಟಿದ್ನಲ್ರಿ. ಸೊ ಅದ್ರದ್ದು ಸಿಪ್ಪಿ ತೆಗ್ದಿರ್ಲಿಲ್ಲ ನಾನು. ಸೊ ಇವಾಗ ಸಿಪ್ಪಿ ತೆಗಿಬೇಕು. ಹಾಗಾಗಿ ಇದು ಬಿಸಿ ಐತಲ್ಲ ಅದಕ್ಕೆ ತಣ್ಣೀರೊಳಗೆ ಹಾಕಾಕತ್ತೇನೆ ನಾನು. ಬಿಸಿಲಿಂದ ತಣ್ಣೀರು ಇಲ್ಲ ಅಂದ್ರೆ ಕೈ ಸಿಟ್ಕೊಂತೆ. ಏನು ಮಾಡ್ಬೇಕಂತ ಮಾಡಿ ಅಪ್ಪ ನಿಮ್ಮನ್ನ. ನಾವೇನು ಎಗ್ ತೊಗೊಂಬಂದಿರ್ತೀವಲ್ರಿ ಕವರ್ನಾಗ ಹಾಕ್ಕೊಟ್ಟಿರ್ತಾರ, ಅದ ಕವರ್ನ್ಯಾಗ ವಾಪಸ್ ಸಿಪ್ಪಿ ಹಾಕಿಬಿಡೋದು. ಹೆಂಗೋ ಅದನ್ನು ಯೂಸ್ ಮಾಡೋಕ್ಕೂ ಬರೋಂಗಿಲ್ಲ. ಎಗ್ ತಂದಿದ್ದು ಅದ್ರ ಸಂಬಂಧ ಈ ಥರ ಮಾಡೋದು. ಸ್ವಚ್ಛ ಆಗ್ಬೇಕು. ಒಂದು ಎಗ್ ಬಿಡಿಸ್ತೇನೆ ನಾನು, ಆಮೇಲೆ ನೀನೊಂದೆರಡು ಬಿಡಿಸ್. ಈಗ ಲೈಟಾಗಿ ಕುದಿತೈತೆ. ಸೊ ಈ ಥರ ಫುಲ್ ಕ್ಲೀನ್ ಆಯ್ತಾ? ಯಸ್. ಹಂಗೆ 6 ಎಗ್ಗು ಮಾಡಬೇಕು. 6 8 ತರಿಸೈತಿ. ಇಲ್ಲೇ 8 ಎಗ್ ತಗೊಂಡಿವಿ. ಇವಾಗ 8 ಎಗ್ನ ಕಟ್ ಮಾಡ್ಕೊಳ್ಳೋಣ ಅಂತ. ಯಾವ ಥರ ಅಂತ ತೋರಿಸ್ತೀನಿ ಅಂತ ನಿಮ್ಗೆ. ನೋಡ್ರಿ ಇಲ್ಲಿ ಒಂದು ಎಗ್ ಒಳಗೆ 4 ಪಾರ್ಟ್ಸ್ ಮಾಡ್ಬೇಕು. 4 ಈ ಥರ 4 ಪಾರ್ಟ್ಸಲ್ಲಿ ಮತ್ತು 4 ಪೀಸ್. ಹಾಂ 4 ಪೀಸ್ ಮಾಡ್ಬೇಕು. ಇವಾಗಿಲ್ಲ ಇದು ನೋಡ್ರಿ 1 2 3 4 ಹೆಂಗೆ ಮಾಡಿದ್ನಲ್ಲ ಇದೇ ಥರನ ಉಳ್ಕಿದ್ದೇನು ಎಗ್ ಅದಾವಲ್ಲ. ಸೊ ಇವನ್ನೆಲ್ಲನೂ ಇದೇ ಥರನ ಕಟ್ ಮಾಡ್ಕೊಬೇಕು. 4 ಭಾಗಗಳಿಗೆ ವಿಂಗಡಿಸಬೇಕು. ಇವು ಇಷ್ಟು ಕಟ್ ಮಾಡ್ಕೊಂಡು ಅದಾದಮೇಲೆ ಸಿಗ್ತೀನಂತ. ಸೊ 8 ಎಗ್ಗನ್ನ 4 ಪೀಸಾಗಿ ಕಟ್ ಮಾಡಿದ್ರೆ 32 ಪೀಸ್ ಆದವು ನೋಡ್ರಿ. ಫುಲ್ ಪ್ಲೇಟ್ ತುಂಬ ಕಾಣ್ತಾವೆ. ಈ ಥರ ಆಯ್ತಲ್ಲ. ಸೊ ಇಷ್ಟು ರೆಡಿ ಮಾಡ್ಕೊಂಡಿದ್ದಾಯ್ತು. ಇದನ್ನು ಒಂದೊಂದಾಗಿ ಇವಾಗ ಈ ಕರಿ ಒಳಗೆ ಬಿಡ್ತೀನಿ, ಹಾಕ್ತೀನಿ. ಬಿಡ್ತೀನಿ ಅನ್ಕತ್ತ ಹಿಂಗೆ ಹಾಕ್ಬೇಕು ನೋಡ್ರಿ. ಶೆಫ್ ನೀನು ನಾನು ನೆನಪರಿದ್ರು ನಿನ್ನ ನೆನಪಿಸ್ತೀಯಲ್ಲ. ಶೆಫ್ ನೀನ ನಾನು ನನಗಿಲ್ಲ. ಕ್ವಾಟ್ಲೆ ಕಿಚನ್ನಿಗೆ ಕರ್ಕೊಂತಾರೆ. ನಾನು ಕರ್ಕೊಂಡು 8 ಎಗ್ ಭಾಳ ಆತ. ನೀನು 4 ಮಂದಿ ಒಬ್ಬೊಬ್ರಿಗೆ 2 ಎಗ್ ಹಾಕೈತಿ ಬಿಡ. ಸ್ವಲ್ಪ ಬಗಾಣಿ ದೊಡ್ಡ ತೊಗೋಬೇಕಿತ್ತು. ಆ್ಯಕ್ಚುಲಿ ಅಮ್ಮ ತಿನ್ನಲ್ಲ ಜಾಸ್ತಿ, ಒಂದ ತಿನ್ಬೋದು ಅವ್ರು. ಅಮ್ಮನ ಬದಲಿ ಒಬ್ಬ ಅದಲ್ಲ ರೈಟ್ ಹ್ಯಾಂಡ್. ನಮ್ಮ ಕಾರ್ತಿಕ್ ಎಕ್ಸ್ಟ್ರಾ ತಿಂತಾನ.
ಇಷ್ಟು ಹಾಕಿದ್ದಾದ್ಮೇಲೆ ಎಗ್ ಮೇಲೆ ಸ್ವಲ್ಪ ಗ್ರೇವಿ ಹಾಕೋಬೇಕು. ಮುಗಿತೈತೆ ಅಂದರೆ ಇಷ್ಟ ನೋಡ್ರಿ ಮಸ್ತ್. ಇವಾಗ ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪೊಂದು ಆ್ಯಡ್ ಮಾಡಿಬಿಡ್ತಾನೆ. ಕೊತ್ತಂಬರಿ ಸೊಪ್ಪೊಂದು ಹಾಕಿದ್ರೆ ಮುಗಿತೈತೆ. ಸ್ವಲ್ಪ ಗ್ರೇವಿ ಆ್ಯಡ್ ಮಾಡಿ ಸ್ವಲ್ಪ ಕುದಿಯಾಕ ಬಿಡ್ಬೇಕಲ್ಲ. ಹಾಂ, ಶೆಫ್ ನೀನು ನಾನು ಕುದಿಯಾಕಲ್ರಿ, ಜಸ್ಟ್ ಹಂಗೆ ಬಿಡ್ಬೇಕು. ನಂಗೆಲ್ಲ ಗೊತ್ತಿಲ್ಲ, ನಾ ಎಲ್ಲ ಹೇಳ್ತೀನಿ ಸುಮ್ಮನೆ. ಶೆಫ್ ನೀನು, ನಾನು ಓದಿಲ್ಲ. ಸೊ ಇವಾಗ ಕೊತ್ತಂಬರಿ ಸೊಪ್ಪು ಏನು ತಗೊಂಡಿದ್ವಲ್ಲ ಅವಾಗಲೇ ಒಂದು ಸ್ವಲ್ಪ ಹಾಕೀನಿ, ಬಟ್ ಅಂದರೂ ಇವಾಗ ಒಂದು ಸ್ವಲ್ಪ ಹಾಕ್ತೀನಿ. ಮಸ್ತ್ ಕಾಣುತ್ತಲ್ಲ, ಚೆನ್ನಾಗುತ್ತೆ. ಡೆಕೋರೇಷನ್ ಮಾಡೋಣ ಅಂತ ಕೊತ್ತಂಬರಿ ಸೊಪ್ಪಲ್ಲೇ ಇಷ್ಟು ಕಟ್ ಮಾಡ್ಕೊಂಡು ಕೊತ್ತಂಬರಿ ಟೇಸ್ಟ್ ಬರ್ತಾವಲ್ಲ. ಚೆನ್ನಾಗತ್ತೇನೆ. ನಾವೆಲ್ಲದಕ್ಕೂ ಕೊತ್ತಂಬರಿ ಹಾಕ್ತೀವಿ. ಚಾಕು ಹಾಕ್ಬಿಟ್ಟು ಸೊ ಇವಾಗ ಇಷ್ಟು ರೆಡಿ ಆಗೈತಿ. ಬಂಡೆ ಎಲ್ಲ ರೆಡಿ ಆಗೈತಿ. ಬಂಡೆ ಬೆಳಗುನು ಇಷ್ಟ ನೋಡ್ರಿ ಎಗ್ ರೆಸಿಪಿ. ಇವಾಗ ಸರ್ವ್ ಮಾಡ್ಕೊಂಡು ತಿನ್ನೋಣ ಅಂತ. ಚಪಾತಿನೂ ಮಾಡಿಲ್ಲ ಇನ್ನು. ಚಪಾತಿ ಮಾಡ್ಬೇಕಿನ್ನ, ಸೊ ಚಪಾತಿ ಮಾಡ್ಕೊಂಡು ಸರ್ವ್ ಮಾಡ್ಕೊಂಡು ತಿನ್ನೋಣ ಅಂತ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾತೇನೆ. ಹೋಪ್ಸು ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ ಲಾಗ್ಸ್ ಮಾಡ್ತಿರ್ತೀನಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ತು ನೆಕ್ಸ್ಟ್ ಲಾಗ್ನಾಗ ಸಿಗೋಣಂತ.